Hi, hello everyone. Welcome back to my channel, Smita's Life Journey. ಇವತ್ ನಮ್ ಪರ್ವಿ ಸ್ಕೂಲ್ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಹಾಯ್. ಕಾರ್ ಹತ್ತಿದ್ದೆ ತಡ. ನಮ್ ಪರ್ವಿ ಅವಳ ಸ್ಕೂಲ್ ಅಲ್ಲಿ ಏನ್ ನಡೀತೋ ಸ್ಟೋರಿ ಎಲ್ಲ ಹೇಳಕ್ ಶುರು ಮಾಡಿದ್ಲು. ಅಂದಾಗೆ ನಾವಿವತ್ತು ಆನಂದ್ ಅವ್ರ ಸ್ಟೂಡೆಂಟ್ಗೆ ಕೀಬೋರ್ಡು ಗಿಟಾರ್ ಎಲ್ಲ ತಗೋಬರೋಣ ಅಂತ ಹೊರಟ್ವಿ. ಎಷ್ಟೊಂದ್ ದಿವಸ ಆಗಿತ್ತು ಅಂತ ಅಲ್ಲೇ ಹತ್ರದಲ್ಲಿರೋ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ ಬರೋಣ ಅಂತ ಹೋದ್ವಿ. ಆಕ್ಚುಲಿ ಈ ದೇವಸ್ಥಾನ ಸ್ಟೋರಿ ಏನು ಅಂತ ತಿಳ್ಕೊಳಕ್ ಹೋದಾಗ ನನಗ್ ಗೊತ್ತಾಗಿದ್ದು, ಕೆಂಪೇಗೌಡರು ಬೆಂಗಳೂರು ಕಟ್ಟಕ್ ಮುಂಚೆನೆ ಈ ದೇವಸ್ಥಾನ ಇತ್ತಂತೆ. ನಿಮ್ ಎಲ್ರಿಗೂ ಗೊತ್ತಿರ್ಬೋದು, ಈ ದೇವಸ್ಥಾನ ಇರೋದ್ ಬಂದು ಗವಿಪುರಂ ಗುಡ್ಡಳ್ಳಿಯಲ್ಲಿ. ಸುಮಾರು 1509 ಇಸ್ವಿಲಿ ನಂಜಮ್ಮ ಅನ್ನೋ ಹೆಂಗ್ಸು ಈ ಊರಲ್ಲಿ ವಾಸ ಇದ್ರಂತೆ. ಅವ್ರೊಂದ್ಸಲಿ ಕುರಿ ಮೇಸಕ್ಕೆ ಅಂತ ಈ ಜಾಗದಲ್ಲಿ ಓಡಾಡ್ತಿದ್ದಾಗ ಒಂದ್ ಹೆಂಗಸಿನ ಧ್ವನಿ ಕೇಳಿಸ್ತಂತೆ. ನಾನು ಮಹಾಕಾಳಿ, ಇನ್ಮೇಲಿಂದ ನೀವೆಲ್ರೂ ಕೂಡ ನನ್ನನ್ನ ಈ ಜಾಗದಲ್ಲಿ ಪೂಜೆ ಮಾಡ್ಬೇಕು ಅಂತ ಆ ಧ್ವನಿ ಹೇಳ್ತಂತೆ. ನಂಜಮ್ಮ ಈ ಧ್ವನಿ ಕೇಳಿಸ್ಕೊಂಡಿದ ತಕ್ಷಣ ಊರಲ್ಲಿರೋ ಜನ ಹತ್ರ ಎಲ್ಲ ಹೇಳಿದ್ರಂತೆ. ಆ ಮಾತನ್ನ ಕೇಳಿ ಊರವ್ರಿಗೆಲ್ಲ ತುಂಬಾನೇ ಆಶ್ಚರ್ಯ ಆಯ್ತಂತೆ. ಆಮೇಲೆ ಎಲ್ರೂ ಸೇರಿ ಈ ಜಾಗದಲ್ಲಿ ಹುಡುಕಾಟ ನಡೆಸ್ತಾರಂತೆ. ಆಗ ಜನಗಳ ಕಣ್ಣಿಗೆ ಇಲ್ಲಿ 3 ಅಡಿ ಎತ್ತರ ಇರೋ ಒಂದ್ ಬಂಡೆಯಲ್ಲಿ ಈ ತಾಯಿ ರೂಪ ಕಾಣಿಸ್ತಂತೆ. ಅದಕ್ಕಾಗಿ ಆ ತಾಯಿಗೆ ಬಂಡೆ ಮಹಾಕಾಳಿ ಎಂದ ಹೆಸರಿಟ್ಟಿ ಅವತ್ತಿಂದ ಪೂಜೆ ಶುರು ಮಾಡಿದ್ರಂತೆ. ಇಲ್ಲಿ ತಾಯಿ ಪಾದ ಮುಟ್ಟಿ ನೀರ್ ಹಾಕ್ಸ್ಕೊಂಡ್ರೆ ಯಾವ್ದೇ ಕೆಲ್ಸ ಕಾರ್ಯಗಳು ಅಡೆತಡೆ ಇದ್ರೂ ಕೂಡ ಆ ಕೆಲ್ಸಗಳು ಸುಲಭವಾಗಿ ಸಾಗತ್ತಂತೆ. ನಮ್ಗಂತೂ ಇಲ್ಲಿ ಇವತ್ತು ತಾಯಿ ದರ್ಶನ ಕೂಡ ಸಿಕ್ತು, ಜೊತೆಗೆ ತಾಯಿ ಪ್ರಸಾದ ಕೂಡ ಸಿಕ್ತು. ಇನ್ನು ಯಾರ್ಯಾರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿಲ್ವೋ ಒಂದ್ಸಲಿ ಬಂದು ಆ ತಾಯಿನ ದರ್ಶನ ಮಾಡಿ, ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿರೋದು ಏನೋ ಒಂಥರ ಸಮಾಧಾನ ಆಯ್ತಲ್ವಾ ಅಂತ ನನ್ನ ಕೇಳ್ದೆ. ಅದಕ್ಕೆ ಅವ್ರು ಹೇಳಿದ್ದು, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ ಬಂದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್. ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ನಾವು ರೆಗ್ಯುಲರ್ ಆಗಿ ಸ್ಟೂಡೆಂಟ್ಸ್ಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪರ್ಚೇಸ್ ಮಾಡೋ ಈ ಮಾಗಡಿ ಮ್ಯೂಸಿಕಲ್ ಅನ್ನೋ ಶಾಪಿಗೆ ಬಂದ್ವಿ. ಈ ಶಾಪ್ ಅಲ್ಲಿ ಆನಂದ್ ಬಂದು ಸುಮಾರು ವರ್ಷದಿಂದ ಇನ್ಸ್ಟ್ರೂಮೆಂಟ್ಸ್ ಪರ್ಚೇಸ್ ಮಾಡ್ತಾ ಬಂದಿದ್ದಾರೆ. ಈ ಶಾಪ್ ನಡೆಸ್ತಾ ಇರೋದ್ ಬಂದು ಒಬ್ರು ಆದರ್ಶ ದಂಪತಿಗಳು ಅಂತಾನೆ ಹೇಳ್ಬೋದು.
ಕಸ್ಟಮರ್ಸ್ ನ ತುಂಬಾ ಚೆನ್ನಾಗಿ ಗ್ರೀಟ್ ಮಾಡ್ತಾ ಬಹಳ ವರ್ಷದಿಂದ ಈ ಬಿಸ್ನೆಸ್ ನ ನಡೆಸ್ಕೊಂತಾ ಬಂದಿದ್ದಾರೆ. ಇವತ್ತು ನಾವು ಹೋಗಿದ್ದ ದಿವಸ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ವೈಫ್ ಮಾತ್ರ ಇದ್ರು. ಆಕ್ಚುಲಿ ಅವ್ರ ಹಸ್ಬೆಂಡ್ ಔಟ್ ಆಫ್ ಸ್ಟೇಷನ್ ಹೋಗಿದ್ರು. ಆದ್ರೆ ಆನಂದ್ ಗಿರಿ ಅವ್ರಿಗೆ ಹಿಂದಿನ ದಿವಸನೇ ಫೋನ್ ಮಾಡಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ ಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಮೇಡಮ್ ನಾವು ಹೋಗೋಷ್ಟ್ರಲ್ಲಿ ಅವ್ರ ವರ್ಕರ್ ನ ಇನ್ಸ್ಟ್ರೂಮೆಂಟ್ಸ್ ತರಕ್ಕೆ ಅಂತ ಗೌಡನ್ಗೆ ಕಳಿಸಿದ್ರು. ಅವ್ರ ಇನ್ಸ್ಟ್ರೂಮೆಂಟ್ಸ್ ತಗೊಂಡ್ ಬಂದಿದ ತಕ್ಷಣ ಆನಂದ್ ಅದನ್ನೆಲ್ಲ ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಂಡ್ರು. ನಾವಿವತ್ತಲ್ಲಿ 2 ಗಿಟಾರು 2 ಕೀಬೋರ್ಡ್ ನ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ಅಲ್ಲಿ ಪರ್ಚೇಸಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದೆ ನಾಗರಬಾವಿ ಹತ್ರ ಇರೋ ಒಂದ್ ಫುಡ್ ಕಾರ್ಟ್ಗೆ. ಈ ಫುಡ್ ಕಾರ್ಟ್ ಇರೋದು ನಾಗರಬಾವಿ ರಿಂಗ್ ರೋಡ್ ಸರ್ವಿಸ್ ರೋಡ್ ಅಲ್ಲಿರೋ ವಿಜಯ ನೇತ್ರಾಲಯ ಅನ್ನೋ ಒಂದು ಹಾಸ್ಪಿಟ್ಲು ಪಕ್ಕ. ಈ ಕಾರ್ಟ್ ಹೆಸರು KK ದೋಸೆ ಪಾಯಿಂಟ್ ಅಂತ. ಮುಂಚೆ ಇವರು ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಇದ್ರು. ಅವಾಗಿಂದ ಇವಾಗವರೆಗೂ ಸೇಮ್ ಫುಡ್ ಟೇಸ್ಟೇ ಮೇಂಟೈನ್ ಮಾಡ್ತಿದ್ದಾರೆ. ಇವ್ರಿಲ್ ಮಾಡೋ ಇಡ್ಲಿ, ವಡೆ, ದೋಸೆ, ಚಿತ್ರಾನ್ನ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾವ್ ಈ ದಾರಿಲಿ ಓಡಾಡುವಾಗ ಇಲ್ಲೇನಾದ್ರೂ ಫುಡ್ ಅವೈಲಬಲ್ ಇದ್ರೆ ಟೇಸ್ಟ್ ಮಾಡಿನೇ ಹೋಗೋದು. ಯಾಕೆ ಅಂದ್ರೆ ಇಲ್ ಸಿಗೋ ಇಡ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ನೀವ್ ಯಾರಾದ್ರೂ ಈ ದಾರಿಲಿ ಓಡಾಡೋರಾಗಿದ್ರೆ ಒಂದ್ಸರಿ ಆದ್ರೂ ಇಲ್ಲಿ ಬಂದು ಫುಡ್ ಟೇಸ್ಟ್ ಮಾಡಿ. ಅಲ್ಲಿಂದ ನಾವು ಖುಷಿ ಬರೋಷ್ರಲ್ಲಿ ಮನೆ ಕಡೆ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ. ದಾರಿಲ್ ಬರ್ತಾ ನಮ್ ಫ್ಯಾಮಿಲಿಗೆ ಫೇವ್ರೇಟ್ ಆಗಿರೋ ಅಳಸೆಹಣ್ಣು ಕೂಡ ಸಿಕ್ತು. ನಾವ್ ಅದನ್ನ ತಗೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ನನ್ನ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ನಿಮ್ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.